ಎಲ್ಲರಿಗೂ ನಮಸ್ಕಾರಗಳು. ಶರತ್ ತಾಂದಲೆ ಅವರ ರಾವಣ ರಾಕ್ಷಸರ ರಾಜ ಅನ್ನೋ ಕಾದಂಬರಿಯನ್ನು ಮುಂದುವರಿಸೋಣ. ರಾವಣ ಮುನಿಪುತ್ರನಾಗಿ ಆಶ್ರಮದಲ್ಲಿ ಇರ್ತಾನೆ. ಒಂದು ದಿವಸ ಆ ಆಶ್ರಮಕ್ಕೆ ಆಕ್ರಮಣಕಾರರು ಬರ್ತಾರೆ. ಇವನು ಎದುರಿಸ್ಲಿಕ್ಕೆ ಅಂತ ಹೋಗ್ತಾನೆ. ಆದರೆ ಆನಂತರ ಗೊತ್ತಾಗುತ್ತೆ ಆ ಬಂದಿದ್ದ ವ್ಯಕ್ತಿ ಇವನ ತಾಯಿಯ ತಂದೆಯಾದಂತಹ ಸುಮಾಲಿ ಮತ್ತು ತಾಯಿಯ ತಮ್ಮನಾದಂತಹ ಪ್ರಹಸ್ತ ಅಂತ ಹೇಳಿಬಿಟ್ಟು ಆ ಬಂದಾತ ಮಗಳಿಗೆ ಹೇಳ್ತಾನೆ, ನೀನು ನಮ್ಮ ಜೊತೆ ಹೊರಡೋಕ್ಕೆ ಸಿದ್ಧವಾಗು ಅಂತ. ಇದನ್ನು ಕೇಳಿ ರಾವಣನಿಗೆ ಆತಂಕ ಆಗುತ್ತೆ. ಇಲ್ಲಿ ಕತೆ ನಿಂತಿದ್ದು. ಮುಂದಕ್ಕೆ ಹೋಗೋಣ. ನಾನು ಕುಟೀರದ ಒಳಗಡೆ ಹೋಗಿ ಅಮ್ಮನ ಕೇಳಿದೆ, ಅಮ್ಮ ನಾವು ಅವ್ರ ಜೊತೆಗೆ ಹೋಗಬೇಕಾ, ಎಲ್ಲಿಗೆ ಹೋಗಬೇಕು ಅಂತ. ಆಗ ಆಕೆ ಹೇಳಿದ್ಲು, ಹೌದು, ಅವನು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾನೋ ಅಲ್ಲಿಗೆ ಹೋಗಬೇಕು, ಅಂದರೆ ಇನ್ನು ಮುಂದೆ ನಾವು ಇಲ್ಲಿ ಉಳಿಯೋದಿಲ್ಲ ಅಂತ ಹೇಳಿದ್ಲು. ಅವಳು ಮಾತು ಕೇಳಿ ನನಗೆ ತುಂಬ ಉದ್ವೇಗ ಆಯಿತು. ಅಂದರೆ ಇದರ ಅರ್ಥ ನಾವು ಯಾವತ್ತೂ ಆಶ್ರಮಕ್ಕೆ ಬರೋದಿಲ್ವಾ ಅಮ್ಮ ಅಂತ ಕೇಳಿದೆ. ಇಲ್ಲ, ಯಾವತ್ತೂ ಇಲ್ಲ. ನೀನು ಮತ್ತು ಕುಂಭಕರ್ಣ ಇತರರಿಗೆ ತಮ್ಮ ವಸ್ತುಗಳನ್ನ ಒಟ್ಟುಗೂಡ್ಸೋಕ್ಕೆ ಸಹಾಯ ಮಾಡಿ ನಾವು ಬೇಗ ಇಲ್ಲಿಂದ ಹೊರಡಬೇಕು ಅಂತ ಹೇಳಿಬಿಟ್ಟು ಆಕೆ ತನ್ನ ಸ್ವಂತ ವಸ್ತುಗಳನ್ನು ಸಂಗ್ರಹಿಸೋಕ್ಕೆ ಪ್ರಾರಂಭ ಮಾಡಿದ್ಲು. ನಮ್ಮ ಚಿಕ್ಕಮ್ಮಂದರು ಕೂಡ ತಮ್ಮ ತಮ್ಮ ಕುಟೀರಗಳಿಗೆ ಹೋದರು. ನಾನು ಮತ್ತೆ ಅಮ್ಮನಿಗೆ ಹೇಳಿದೆ, ಅಮ್ಮ ನಾವು ಅವ್ರ ಜೊತೆ ಹೋಗಬಾರ್ದಮ್ಮ, ಇಲ್ಲೇ ಇರೋಣ ಅಂದೆ. ಆಗ ಅಮ್ಮ ಹೇಳಿದ್ಲು, ಇಲ್ಲ ದಶಗ್ರೀವ, ನನ್ನ ಇಚ್ಛೆಗೆ ವಿರುದ್ಧವಾಗಿ ನಾನು ಇಲ್ಲಿ ಬಹಳ ಸಮಯದಿಂದ ಇಲ್ಲೇ ಇದ್ದೀನಿ. ನನ್ನ ತಂದೆಗೆ ಇವತ್ತು ನಾನು ಧನ್ಯವಾದಗಳು ಹೇಳಲೇಬೇಕು. ಏಕೆಂದರೆ ನಾನಿವತ್ತು ಈ ಪಂಜರದಿಂದ ಮುಕ್ತಳಾಗ್ತಾ ಇದ್ದೀನಿ. ಸಂತೋಷದ ಜೀವನವನ್ನು ಹೊಂದುವಂತಹ ನಮ್ಮ ಅವಕಾಶವನ್ನು ನೀನು ಹಾಳು ಮಾಡಬೇಡ, ಬೇಗ ಸಿದ್ಧವಾಗು. ನನ್ನ ತಂದೆ ಜೊತೆ ಹೋಗೋದು ನಿಮ್ಮೆಲ್ಲರ ಉತ್ತಮ ಭವಿಷ್ಯಕ್ಕೋಸ್ಕರ ಅಂತ. ನಮ್ಮ ಅಮ್ಮನ ಕೋಪದ ಉತ್ತರ ಕೇಳಿ ನನಗೆ ಮರು ಉತ್ತರ ಏನು ಕೊಡಬೇಕು ಅಂತ ತೋಚದೆ ಸುಮ್ಮನೆ ನಿಂತಿದ್ದೆ. ಆಶ್ರಮವನ್ನು ತೊರೆಯೋದು ನನಗೆ ತುಂಬ ಸಂಕಟ ಕೊಡ್ತಾ ಇತ್ತು. ಅದು ಈ ವಿಚಿತ್ರ ಜನರಿಗೋಸ್ಕರ ನಾನು ಆಶ್ರಮ ಬಿಡಬೇಕಲ್ಲ ಅನ್ನೋದು ನನಗೆ ದುಃಖ ಉಂಟು ಮಾಡ್ತಿತ್ತು. ನನ್ನ ಸಂತೋಷದ ಜೀವನ ಇನ್ನು ಮುಗಿದು ಹೋಗುತ್ತಾ, ಅದು ತನ್ನ ಹುರುಪನ್ನು ಕಳ್ಕೊಳ್ತಾ ಅಂತ ನನಗನ್ನಿಸ್ತಿತ್ತು. ದೇವಯೋಧರ ಜೊತೆಗೆ ಸೇರುವಂತಹ ನನ್ನ ಕನಸು ಕೂಡ ಮಸುಕಾಗ್ಬಿಡ್ತು. ಅವ್ರ ಕಡೆ ನನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸುವಂತಹ ನನ್ನ ಅವಕಾಶ ಕಳೆದು ಹೋಯ್ತಲ್ಲ ಅಂತ ನನಗೀಗ ಬೇಸರ ಆಗ್ತಾ ಇತ್ತು. ಕುಂಭಕರ್ಣ ಮತ್ತು ವಿಭೀಷಣರು ತಮ್ಮ ವಸ್ತುಗಳನ್ನು ತಗೊಂಡು ಕುಟಿಯಿಂದ ಹೊರಗಡೆ ಬಂದರು. ಈ ಜನರ ಜೊತೆಗೆ ಹೋಗೋಕ್ಕೆ ನಾನು ಆಶ್ರಮವನ್ನು ಬಿಡೋಕ್ಕೆ ನನಗಿಷ್ಟ ಆಗ್ತಾ ಇಲ್ಲ. ನಮ್ಮ ಭವಿಷ್ಯ ಕತ್ಲೆ ಆಗ್ತಾ ಇದೆ. ಅಮ್ಮ ನಿನಗೆ ಯಾಕಿದು ಅರ್ಥ ಆಗ್ತಿಲ್ಲ ಅಂತ ನಾನು ಮತ್ತೆ ಒಮ್ಮೆ ಅಮ್ಮಂಗೆ ಹೇಳಿದೆ. ಆದರೆ ಅವಳು ನನ್ನ ಮಾತನ್ನು ನಿರ್ಲಕ್ಷಿಸಿದ್ಲು ಮತ್ತು ನಾನು ಹಾಗೆ ಅದೇ ಜಾಗದಲ್ಲಿ ನಿಂತೇ ಇದ್ದೆ. ಅಮ್ಮ ಹೇಳಿದ್ಲು, ದಶಗ್ರೀವ, ಇವತ್ತು ನಿನಗೆ ಹಾಗೆ ಅನ್ನಿಸ್ತಾ ಇದೆ. ಇವರು ನನ್ನ ಜನ, ನಿಮ್ಮ ಜೀವನ ಈಗ ಕತ್ಲೆಯಲ್ಲಿದೆ. ಅದ್ರ ಬದಲು ನಾವು ಅವ್ರ ಜೊತೆ ಹೋದರೆ ನಿನಗೆ ನಿಜವಾದ ಜ್ಞಾನೋದಯ ಆಗತ್ತೆ. ನೀನು ನಮ್ಮನ್ನು ನಂಬ್ತೀಯ ಅಲ್ವಾ? ಬೇರೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ, ತಕ್ಷಣ ಹೊರಡೋಕ್ಕೆ ಸಿದ್ಧವಾಗು ಅಂತ ಅಮ್ಮ ನನ್ನ ಮುಖವನ್ನು ಸವರ್ತಾ ಹೇಳಿದ್ಲು. ಮತ್ತು ತನ್ನ ಕೆಲಸಕ್ಕೆ ತಾನು ಹೊರಟೇ ಬಿಟ್ಲು. ನನಗೆ ತುಂಬ ನಿರಾಸೆ ಆಯಿತು. ಕುಟೀರದಿಂದ ಹೊರಗಡೆಗೆ ಬಂದೆ. ಕುಂಭಕರ್ಣ, ವಿಭೀಷಣ, ಮಹೋದರ, ಮಹಾಪಾಶ್ವ ಎಲ್ಲರೂ ಜಗಲಿಯಲ್ಲಿ ನಿಂತಿದ್ರು. ಶೂರ್ಪ, ಕುಂಬಿನಿ, ಖರ ಇವರು ತಮ್ಮ ಕೈಯಲ್ಲಿ ಮರದ ಮತ್ತು ಜೇಡಿ ಮಣ್ಣಿನ ಆಟದ ಸಾಮಾನು ಜೊತೆಗೆ ನಮ್ಮ ಚಿಕ್ಕಮ್ಮನ ಹತ್ರ ನಿಂತಿದ್ರು. ನಾನು ಪ್ರಹಸ್ತನ ಕಡೆಗೆ ನೋಡಿದೆ. ಅವನು ನನ್ನ ಹತ್ರ ಬಂದ ಕೋಪಧ್ವನಿಯಲ್ಲಿ ಹೇಳ್ದ, ನೀನು ಆರ್ಯ ಆದರೆ ನಮ್ಮ ಜೊತೆಗೆ ಬರಬೇಡ ಅಂತ ಅಂದ. ಅವನು ಈ ಥರ ಆರ್ಯರ ಬಗ್ಗೆ ತಿರಸ್ಕಾರದಿಂದ ಹೇಳಿದ್ದು ಚೆನ್ನಾಗಿ ಗೊತ್ತಾಯಿತು ನನಗೆ, ಅವನಿಗೆ ಆರ್ಯರನ್ನ ಕಂಡ್ರೆ ಆಗೋದಿಲ್ಲ ಅಂತ. ಆಗ ಅಮ್ಮನೂ ಕೋಪದಿಂದಲೇ ಹೇಳಿದ್ಲು, ಪ್ರಹಸ್ತ, ನನ್ನ ಮಕ್ಕಳಿಲ್ಲದೆ ನಾನು ನಿಮ್ಮ ಜೊತೆಗೆ ಬರೋದಿಲ್ಲ. ನಿಮ್ಗೆ ಅವು ಬೇಕಿಲ್ಲ ಅಂದರೆ ನೀವು ನಮ್ಮನ್ನು ಯಾಕೆ ಬಯಸ್ತೀರಾ? ನನ್ನನ್ನು ಯಾಕೆ ಬಾ ಅಂತ ಕರಿತಿದ್ಯಾ? ಮಕ್ಕಳಿಲ್ಲದೆ ನಾನು ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಲು. ಅಮ್ಮನ ಈ ಕೋಪದ ಕೂಗು ಕೇಳಿ ಅಜ್ಜ ಹತ್ರವಾಗಿ ಬಂದರು. ನಮ್ಮನ್ನು ನೋಡ್ತಾ ನಿಂತ್ಕೊಂಡ್ರು. ಅಜ್ಜ ಹೇಳಿದ್ರು, ಕೈಕಸಿ, ಅವನು ಆರ್ಯ ಕುಲಕ್ಕೆ ಸೇರಿದವನು. ಅವನು ಎಂದಿಗೂ ನಮ್ಮಲ್ಲಿ ಒಬ್ಬನಾಗೋದೇ ಇಲ್ಲ. ಅವನು ಎಂದಿಗೂ ನಮ್ಮನ್ನು ಪ್ರೀತಿ ಮಾಡೋದು ಇಲ್ಲ, ನಮ್ಮನ್ನು ನಮ್ಮವರು ಅಂತ ಕೂಡ ಭಾವಿಸೋದಿಲ್ಲ. ಏಕೆಂದರೆ ಅವನ ರಕ್ತನಾಳಗಳು ಆರ್ಯರ ರಕ್ತವನ್ನು ಒಯ್ತಾ ಇದೆ.
ಅದು ಅವರ ತಾಯಿಯ ಹೆಮ್ಮೆಗಿಂತ ಅವರ ತಂದೆ ಹೆಮ್ಮೆಯನ್ನು ಅದು ಗೌರವಿಸುತ್ತೆ. ಅವರು ಇನ್ನು ಮುಂದೆ ನಿನ್ನ ಮಕ್ಕಳಲ್ಲ, ಅವರು ತಮ್ಮನ್ನು ತಾವು ರಕ್ಷಿಸ್ಕೋಬಹುದು. ಸರಿ, ನೀನು ಅವ್ರಿಗೆ ಜನ್ಮ ಕೊಟ್ಟಿದ್ದೀಯಾ ಮತ್ತು ಅವ್ರಿಗೆ ಆರೋಗ್ಯದ ಜೀವನ ಕೊಟ್ಟಿದ್ದೀಯಾ, ಯೌವನದವರೆಗೂ ಪೋಷಣೆ ಮಾಡಿದೀಯಾ. ಈಗ ಆ ಕೆಳಮಟ್ಟದ ಋಷಿ ಪುತ್ರರು ಅವನ ಜೊತೆಗೆ ಇರಲಿ ಬಿಡು, ಅವರನ್ನು ನಮ್ಮ ಜೊತೆ ಕರ್ಕೊಂಡು ಹೋಗೋಕ್ಕೆ ನೀನು ಒತ್ತಾಯ ಮಾಡಲೇಬೇಡ. ನೀನು ಅವನನ್ನು ಎಷ್ಟು ಪ್ರೀತಿಸಿದ್ರು ಕೂಡ ಒಂದಲ್ಲ ಒಂದು ದಿನ ಸರ್ಪ ಆಹಾರ ನೀಡೋ ಕೈಯನ್ನು ಕಚ್ಚುತ್ತಲ್ಲ, ಹಾಗೇನೆ ಇವನು ಅಂತ ಅಂದರು. ಅಜ್ಜನ ಮಾತುಗಳು ನನ್ನನ್ನು ಕಚ್ಚಿದ್ವು ಮತ್ತು ನಾನು ಸಂಯಮವನ್ನು ಕಳ್ಕೊಳ್ಳೋ ಹಂಗಾಯಿತು. ನನ್ನನ್ನು ನಿರಾಕರಿಸೋಕ್ಕೆ ನೀವು ಯಾರು? ನಾನು ನಿಮ್ಮ ಜೊತೆಗೆ ಬರೋದಿಲ್ಲ. ಈ ಆಶ್ರಮ ನಮ್ಮದು, ನಾವು ಆರ್ಯರು, ಏಕೆಂದರೆ ನಾವು ಋಷಿ ವಿಶ್ರಾವಣನ ಮಕ್ಕಳು. ನೀವು ನಮ್ಮನ್ನು ನಿಮ್ಮ ಜೊತೆಗೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಅನಾಗರಿಕರಾಗಿ ನಾವು ಬದುಕಬೇಕಾ? ಇಷ್ಟು ವರ್ಷಗಳ ಕಾಲ ನೀವು ನಮ್ಮನ್ನು ನೋಡೋಕ್ಕೂ ಕೂಡ ಬಯಸಿರಲಿಲ್ಲ, ನಮ್ಮ ಬಗ್ಗೆ ತಲೆನೂ ಕೆಡಿಸ್ಕೊಂಡಿರಲಿಲ್ಲ. ಈಗ ನೀವು ಬಂದುಬಿಟ್ಟು ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮಂದ್ರನ್ನ ಕರ್ಕೊಂಡು ಹೋಗೋಕ್ಕೆ ಆಸೆ ಪಡ್ತಾ ಇದ್ದೀರಾ. ಅವರು ಎಲ್ಗೂ ಬರೋದಿಲ್ಲ. ನೀವು ಯಾವಾಗಾದರೂ ಬಂದು ಭೇಟಿ ಆದರೆ ಸಾಕು, ಹೊರಡಿ ಅಂತ ಸಿಟ್ಟಿನಿಂದಲೇ ಹೇಳಿದೆ. ಆದರೆ ನನ್ನ ಮಾತು ಪೂರ್ಣ ಆಗೋಕ್ಕೆ ಮುಂಚೆನೇ ಅಮ್ಮ ನನ್ನ ಕೆನ್ನೆಗೆ ಜೋರಾಗಿ ಹೊಡೆದ್ರು. ಮತ್ತೆ ಇನ್ನೊಮ್ಮೆ ಅವಳು ನನ್ನ ಕೆನ್ನೆಗೆ ಹೊಡೆಯೋಕ್ಕೆ ಅಂತ ಹೊರಟಾಗ ಆ ಬಂದಿದ್ದ ಮುದುಕ ಅವಳನ್ನು ತಡೆದ. ನನಗೆ ತುಂಬ ಸಿಟ್ಟು ಬಂದಿತ್ತು. ಆ ಸಿಟ್ಟಿನಿಂದಲೇ ಪ್ರಹಸ್ತನನ್ನು ಮತ್ತು ಆ ಮುದುಕನನ್ನು ನೋಡ್ತಾ ನಿಂತ್ಕೊಂಡೆ. ಆಗ ಅಮ್ಮ ಹೇಳಿದ್ಲು, ಥೂ ನಾಚಿಗೇಡಿ, ನನ್ನ ತಂದೆ ಜೊತೆ ಈ ರೀತಿ ಮಾತಾಡ್ತೀಯಲ್ಲ, ನಿನಗೆಷ್ಟು ಧೈರ್ಯ ಅಂತ. ಅಜ್ಜ ಅವಳನ್ನ ಶಾಂತಗೊಳಿಸ್ದ. ಮತ್ತು ನನಗೆ ಅವನು ಹೇಳ್ದ, ದಶಗ್ರೀವ, ನೀನು ನಮ್ಮ ಜೊತೆ ಏನು ಬರಬೇಡಪ್ಪ, ಆದರೆ ನೀನು ನಿಜವಾಗ್ಲೂ ಋಷಿಪುತ್ರಣ ಅಂತ ಮೊದಲು ನಿಮ್ಮ ಅಪ್ಪನ ಕೇಳ್ಕೊಂಡು ಬಾ. ಅವನು ನಿಮ್ಮನ್ನು ತಮ್ಮ ಮಕ್ಕಳು ಅಂತ ಪರಿಗಣಿಸ್ತಾರಾ ಅಂತ ಕೇಳು, ಆಮೇಲೆ ಕೋಪದಿಂದ ಮಾತಾಡುವಂತೆ ಅಂತ ಹೇಳ್ದ. ಅದೇ ರೀತಿ ಅಮ್ಮಂಗೂ ಹೇಳ್ದ, ಕೈಕಸಿ, ನೀನು ಇಷ್ಟಪಡೋದಾದರೆ ಮಾತ್ರ ನಾವೆಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತೀವಿ, ಆದರೆ ನಮ್ಮ ಜೊತೆ ಬರೋಕ್ಕೆ ಇಷ್ಟ ಇಲ್ಲದೆ ಇರೋ ಯಾರನ್ನು ನಾನು ಬಲವಂತ ಮಾಡಿ ಕರ್ಕೊಂಡು ಹೋಗಲ್ಲ ಅಂತ ಅಂದ. ಈ ಅಜ್ಜ ಹೇಳಿದ್ದನ್ನು ಕೇಳಿ ನನಗೂ ಗೊಂದಲ ಉಂಟಾಯಿತು. ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ತಕ್ಷಣ ನಾನು ನೇರವಾಗಿ ಅಪ್ಪನ ಕುಟೀರದ ಕಡೆಗೆ ಓಡಿದೆ. ಕೆಲವು ಕ್ಷಣಗಳ ಹಿಂದೆ ಕೇಳಿದಂತಹ ಈ ಪ್ರಶ್ನೆಗಳಿಗೆ ನಾನು ಉತ್ತರಗಳನ್ನು ನಮ್ಮ ಅಪ್ಪನಿಂದ ಬಯಸಿದ್ದೆ. ಇಷ್ಟೆಲ್ಲ ಗಲಾಟೆ ನಡೀತಾ ಇದ್ದರೂ ಕೂಡ ಅಪ್ಪ ತಮ್ಮ ಕುಟೀರದಿಂದ ಹೊರಗಡೆ ಬಂದೇ ಇರಲಿಲ್ಲ. ಅಪ್ಪನ ಕುಟಿ ಒಳಗಡೆಗೆ ನಮ್ಮನ್ನು ಯಾರನ್ನು ಬಿಟ್ಕೊಂತೂ ಇರಲಿಲ್ಲ. ನಾನು ಈ ಸಲ ಮಾತ್ರ ಧೈರ್ಯ ಮಾಡಿ ಕುಟೀರದ ಬಾಗಿಲನ್ನು ತಟ್ಟಿದೆ. ಯಾರದು ಅಂತ ಅಪ್ಪ ಕೇಳಿದ್ರು. ಅಪ್ಪ, ನಾನು ದಶಗ್ರೀವ ಅಂತ ಹೇಳಿದೆ. ನಿಂಗೇನು ಬೇಕು? ತಡಿ, ನಾನೇ ಹೊರಗೆ ಬರ್ತೀನಿ ಅಂತ ಅಪ್ಪ ಒಳಗಿಂದಲೇ ಹೇಳಿದ್ರು ಮತ್ತು ಬಿರುಸಿನಿಂದ ಹೊರಗೆ ಬಂದರು. ಯಾವಾಗಲೂ ಕೋಪವಾಗಿರ್ತಿದ್ದ ಅವ್ರ ಮುಖ ಇವತ್ತು ಬಹಳ ಭಯಗೊಂಡಂಗೆ ಇತ್ತು. ಅವರ ಕೋಪದ ಧ್ವನಿ ಸೌಮ್ಯ ಆಗ್ತಾ ಇರೋದನ್ನು ಕೇಳಿ ನಾನು ಶಾಂತನಾದೆ. ಆ ದಾಳಿಕೋರರು ಯಾರು? ಅವ್ರು ಯಾರಿಗಾದರೂ ಹಾನಿ ಮಾಡಿದ್ರಾ? ಎಲ್ಲರೂ ಎಲ್ಲಿದ್ದಾರೆ ಅಂತ ಬಾಗಿಲು ತೆಗೆದ ತಕ್ಷಣ ಅಪ್ಪ ನನ್ನನ್ನು ಕೇಳಿದ್ರು. ಅದು ಯಾರೋ ಅಸುರ ರಾಜ ಅಂತೆ ಅಪ್ಪ, ನಮ್ಮ ಅಮ್ಮನ ಅಪ್ಪ ಅಂತೆ, ಸುಮಾಲಿ ಅಂತೆ, ನಮ್ಮನ್ನು ತನ್ನ ಜೊತೆ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದಾರೆ ಅಂತ ನಾನು ಅಪ್ಪನ ಕಣ್ಣುಗಳನ್ನೇ ನೇರವಾಗಿ ನೋಡ್ತಾ ಹೇಳಿದೆ. ಅವ್ರು ಯಾರು ಅಂತ ಗೊತ್ತಾದ ಮೇಲೆ ಅಪ್ಪನಿಗೆ ಸ್ವಲ್ಪ ನಿರಾಳ ಆಯಿತು. ಅವರು ತಮ್ಮ ಜಗಲಿಯ ಹೊರಗಡೆ ಕಲ್ಲಿನ ಆಸನದ ಮೇಲೆ ಕೂತ್ಕೊಂಡ್ರು. ಹೋಗು, ನೀನೇನಕ್ಕೆ ಕಾಯ್ತಾ ಇದೀಯಾ ಅಂತ ಅವರು ನಮ್ಮ ಕುಟೀರದ ಕಡೆಗೆ ನೋಡ್ತಾ ಹೇಳಿದ್ರು. ಅಪ್ಪ, ನಮ್ಮ ಆಶ್ರಮವನ್ನು ಬಿಟ್ಟು ನಾನೆಲ್ಲೂ ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ, ನನಗಿದೇ ಇಷ್ಟ ಅಂತ ನಾನು ಕಠಿಣವಾಗಿ ಹೇಳಿದೆ. ಏನಿದು ನಮ್ಮದು ಅಂತ ಹೇಳ್ತಾ ಇದೆಯಲ್ಲ ಈ ಆಶ್ರಮವನ್ನು? ಈ ಆಶ್ರಮ ನಮ್ಮದಲ್ಲ, ಈ ಆಶ್ರಮ ನನ್ನದು ಮಾತ್ರ ಅಂತ ಅವರು ಅಹಂಕಾರದಿಂದ ಉತ್ತರ ಕೊಟ್ಟರು. ನನಗದು ತುಂಬ ನೋವು ಉಂಟು ಮಾಡಿತು. ಯಾವಾಗಲೂ ನಮ್ಮನ್ನು ದ್ವೇಷ ಮಾಡ್ತಿದ್ದ ಮತ್ತು ನಮ್ಮನ್ನು ದೂರ ಇಟ್ಟಿದ್ದಂತಹ ಅವ್ರ ಹೆಂಡತಿ ಆ ಕುಟೀರದಲ್ಲಿ ಇದ್ಲು. ಆಕೆ ಭಯದಿಂದ ನಡಕ್ತಲೇ ಕುಟೀರದಿಂದ ಹೊರಗಡೆಗೆ ಬಂದ್ಲು. ದಾಳಿಕೋರರು ಎಲ್ಲಿದ್ದಾರೆ? ಅವರೆಲ್ಲ ಹೊರಟು ಹೋದ್ರಾ ಅಂತ ನನ್ನನ್ನು ಕೇಳಿದ್ಲು. ನಾನು ಅವಳ ಮಾತಿಗೆ ಏನು ಉತ್ತರ ಕೊಡದೆ ಅಪ್ಪನ್ನೇ ಕೇಳಿದೆ, ಅಪ್ಪ, ನಾನು ಆರ್ಯನಾ ಅಂತ. ಅವರು ಒಂದು ಕ್ಷಣವೂ ಯೋಚನೆ ಮಾಡಲೇ ಇಲ್ಲ, ತಕ್ಷಣ ಉತ್ತರ ಕೊಟ್ಟರು. ಇಲ್ಲ, ನೀವು ಆರ್ಯರಲ್ಲ. ನಿಮ್ಮ ಅಮ್ಮ ಆಶ್ರಮದಲ್ಲಿ ದಾಸಿಯಾಗಿರೋದ್ರಿಂದ ನೀನು ದಾಸಿಪುತ್ರ. ಧರ್ಮ ಏನು ಹೇಳುತ್ತೆ? ಅನಾರ್ಯ ದಾಸಿ ಜೊತೆಗೆ ಮದುವೆಯನ್ನು ನಿಷೇಧ ಮಾಡುತ್ತೆ.
ಇಲ್ಲಿದ್ದಾಳಲ್ಲ ಇವಳೊಬ್ಳೆ ನನಗಿರೋ ಹೆಂಡತಿ, ದೇವವರ್ಣಿನಿ ಇವಳು. ಮತ್ತು ಅವಳು ಒಬ್ಬನೇ ಮಗ, ಅವನೇ ಕುಬೇರ. ಅವನು ತನ್ನ ತಂದೆ ಮೇಲಿನ ಭಕ್ತಿಯಿಂದ ನಿಮ್ಮ ಅಮ್ಮನಂತಹ ಅನೇಕ ದಾಸಿಯರನ್ನ ಸೇವೆ ಮಾಡೋಕ್ಕೆ ಅಂತ ನನ್ನ ಹತ್ರಕ್ಕೆ ಕಳಿಸಿದ್ದಾನೆ. ದಾಸಿಯನ್ನ ಮದುವೆ ಆಗೋ ಮುಖಾಂತರ ನಾನು ಧರ್ಮವನ್ನು ಭ್ರಷ್ಟ ಮಾಡಬೇಕಾ? ನಿಮ್ಮಮ್ಮ ಕೆಳಕುಲಕ್ಕೆ ಸೇರಿದವಳು. ನೀವು ಮತ್ತು ನಿಮ್ಮ ಒಡ ಹುಟ್ಟಿದವರು ನನ್ನ ಗೋತ್ರ ಮತ್ತು ಕುಲವನ್ನು ಆನುವಂಶಿಕವಾಗಿ ಪಡೆಯೋಕೆ ಹೇಗೆ ಸಾಧ್ಯ? ಕಾಗೆಗಳು ಹಂಸಗಳಾಗಿ ಬದಲಾಗುವಂತಹ ಕನಸನ್ನು ಕಾಣಬಾರ್ದು. ನೀನು ಆ ಥರ ಕನಸು ಕಾಣ್ತಿರೋ ಒಂದು ಕಾಗೆ ಥರ ಅಂತ ವ್ಯಂಗ್ಯವಾಗಿ ನಗುತ್ತಾನೆ ಹೇಳಿದ್ರು. ಅವರ ಕಠೋರವಾದ ಮತ್ತು ತೀಕ್ಷ್ಣವಾದ ಈ ಮಾತುಗಳು ನನ್ನ ಉತ್ಸಾಹವನ್ನು ಕೊಂದು ಹಾಕಿದ್ವು. ಮತ್ತೆ ಅಪ್ಪ ಹೇಳಕ್ಕೆ ಶುರು ಮಾಡಿದ್ರು, ನೋಡು, ದಾಸಿ ಮುಖಾಂತರ ಜನಿಸಿದ ಮಗುವನ್ನು ನೋಡ್ಕೋಬೇಕು ಅಂತ ಧರ್ಮ ಹೇಳುತ್ತೆ. ನಾನು ಇವತ್ತು ನಿಮ್ಮಮ್ಮ ಮತ್ತು ಅವಳ ತಂಗಿಯರನ್ನು ಅವರ ಕರ್ತವ್ಯದಿಂದ ಉದಾರವಾಗಿ ಮುಕ್ತಗೊಳಿಸ್ತಾ ಇದ್ದೀನಿ. ನಿಮ್ಮ ಅಮ್ಮನ ಸಂಬಂಧಿಕರು ಇಲ್ಲಿರೋದ್ರಿಂದ ಬೆಲೆನೂ ಕೇಳ್ತಾ ಇಲ್ಲ. ಅವರನ್ನು ಬಿಡುಗಡೆ ಮಾಡೋ ಮುಖಾಂತರ ನಾನು ನಿಮಗೆ ಒಂದು ರೀತಿಯಲ್ಲಿ ಉಪಕಾರ ಮಾಡ್ತಾ ಇದ್ದೀನಿ. ಈ ದಿವಸದಿಂದ ನಮಗೆ ಯಾವುದೇ ಸಂಬಂಧ ಇಲ್ಲವೇ ಇಲ್ಲ. ಮತ್ತು ಆ ಅಸುರರಿಗೆ ಆದಷ್ಟು ಬೇಗ ಆಶ್ರಮವನ್ನು ತೊರಿಲಿಕ್ಕೆ ಅಂತ ಹೇಳು. ಇಲ್ಲದೆ ಇದ್ರೆ ಭೀಕರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅಂತಲೂ ಹೇಳು. ನೀನೀಗ ಹೋಗು ಇಲ್ಲಿಂದ ಅಂತ ಅಂದರು. ಅವ್ರ ಮಾತನ್ನು ಕೇಳಿ ನನ್ನ ದೇಹ ನಡಗಕ್ಕೆ ಪ್ರಾರಂಭ ಆಯಿತು. ನಾನು ಕದಲಿಲ್ಲ ಜಾಗದಿಂದ. ಅಪ್ಪ, ನಾವು ಆರ್ಯರಲ್ಲ ಅನ್ನೋದಾದರೆ ನಮಗೆ ವೇದ ಪಠಣ ಮತ್ತು ಯಜ್ಞ ವಿಧಿಯನ್ನು ಯಾಕೆ ಕಲಿಸಿದ್ರಿ ಅಂತ ನಾನು ಕೇಳಿದೆ. ಅವರು ನನ್ನ ಪ್ರಶ್ನೆಯಿಂದ ಸ್ವಲ್ಪ ತಬ್ಬಿಬ್ಬಾದರು. ಹೇಳಿದ್ರು, ಅದು ನನ್ನ ದೊಡ್ಡ ತಪ್ಪು. ನನ್ನ ತಂದೆ ಒತ್ತಾಯದ ಮೇರೆಗೆ ನಾನು ಧರ್ಮವನ್ನು ಉಲ್ಲಂಘಿಸಿದೆ ಮತ್ತು ನಿಮಗೆ ಅವೆಲ್ಲವನ್ನು ಹೇಳಿಕೊಟ್ಟೆ. ಆದರೆ ಈಗ ನೀವು ನಿಮ್ಮನ್ನು ಆರ್ಯರು ಅಂತಲೇ ಭಾವಿಸೋಕ್ಕೆ ಪ್ರಾರಂಭ ಮಾಡಿದ್ದೀರಾ. ಅಂದರೆ ಉಚಿತ ಆಶ್ರಮದ ಆಹಾರದಲ್ಲಿ ನಿಮಗೆ ಕೊಬ್ಬು ಬೆಳೆದಿದೆ ಅಂತ ಕಾಣುತ್ತೆ. ಮತ್ತು ಈಗ ನೀನು ನನ್ನನ್ನು ಪ್ರಶ್ನೆಯನ್ನು ಕೇಳೋಷ್ಟು ದೊಡ್ಡವನಾಗಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದೀಯಾ? ವೈದಿಕ ಆರ್ಯ ಆಗೋದಷ್ಟು ಸುಲಭ ಅಂತ ನೀನು ಭಾವಿಸ್ಕೊಂಡಿದ್ಯಾ ಹೇಗೆ? ನಿಮ್ಮ 3 ತಲೆಮಾರುಗಳು ಆರ್ಯ ಕುಲಕ್ಕೆ ಮದುವೆ ಆದರೆ ಮಾತ್ರ ನಿಮ್ಮ ಕುಲ ಅಲ್ಲಿಂದ ಮುಂದೆ ಆರ್ಯ ಆಗತ್ತೆ. ಈಗ ಇಲ್ಲಿಂದ ಎದ್ದು ಹೋಗು ಅಂತ ಅಂದರು. ಅಪ್ಪ ಹೇಳಿದ ಈ ವಿಷಯವನ್ನು ಕೇಳಿ ನನ್ನ ಹೃದಯವೇ ಒಡೆದಾಗೋಯಿತು. ಅಪ್ಪ, ನಾವು ಹುಟ್ಟಿದಾಗ ನೀನು ಯಾಕೆ ನಮ್ಮನ್ನು ಕೊಲ್ಲಿಲ್ಲ ಅಂತಲೇ ನಾನು ಬಹುತೇಕ ಕುಸಿತಾನೆ ಹೇಳ್ತಾ ಹೋದೆ. ಶ್ರೇಷ್ಠತೆಯ ಭಾವನೆಯಿಂದಲೇ ಅವ್ರು ನನ್ನ ಕಡೆ ನೋಡ್ತಾ ಹೇಳಿದ್ರು, ನಿಜ, ನಾನು ನಿನ್ನನ್ನು ಗುಲಾಮರನ್ನಾಗಿ ಮಾರಬೇಕಾಗಿತ್ತು, ಅಥವಾ ಆಗಲೇ ನಿನ್ನನ್ನು ಹೊರಗಡೆ ಹಾಕಬೇಕಾಗಿತ್ತು ಅಂದರು. ಅವರ ಈ ಉತ್ತರ ನನಗೆ ಇನ್ನಷ್ಟು ಕೋಪ ತರಿಸ್ತು. ನಾನು ಕೋಪದಿಂದಲೇ ಹೇಳಿದೆ, ಅಪ್ಪ, ದಾಸಿ ಮುಖಾಂತರ ನಿನ್ನ ಕಾಮವನ್ನು ತಣಿಸ್ಕೋಬೇಕು ಅಂತ ನಿನ್ನ ಧರ್ಮ ನಿನ್ಗೆ ಹೇಳುತ್ತೇನೋ? ಮತ್ತೆ ಅವಳಿಗೆ ಹುಟ್ಟಿದ ಮಗುನ ತ್ಯಜಿಸು ಅಂತ ನಿನ್ನ ಧರ್ಮ ಹೇಳುತ್ತಾ ಅಂತ ಕೇಳಿದೆ. ನಾನು ಅವರ ಧರ್ಮವನ್ನು ಪ್ರಶ್ನಿಸೋದನ್ನು ಕೇಳಿ ಅವ್ರ ಕೋಪಕ್ಕೆ ಮಿತಿ ಇಲ್ದಂಗಾಯಿತು. ತಮ್ಮ ಕಾಲ ಹತ್ರ ಇದ್ದಂತಹ ಒಂದು ಮರದ ದಿಮ್ಮಿಯನ್ನು ತಗೊಂಡು ನನ್ನ ಮೇಲೆ ಎಸೆದ್ರು. ಆ ಮರದ ದಿಮ್ಮಿ ನನ್ನ ಪಾದಗಳಿಗೆ ಬಂದು ಬಿತ್ತು. ನನಗೆ ನೋವಾಯಿತು. ನಾನು ನರಳಿದೆ. ಏ ಮೂರ್ಖ, ಈಗಲೇ ಹೊರಟು ಹೋಗು. ನಿನ್ನ ಮುಖವನ್ನು ನನಗೆ ತೋರಿಸ್ಬೇಡ. ನಮ್ಮ ಧರ್ಮದ ಬಗ್ಗೆ ಮಾತಾಡೋಕ್ಕೆ ನಿಂಗೆ ಧೈರ್ಯ ಇದೆಯಾ ಅಂತ ಅವ್ರ ಕೋಪದಿಂದಲೇ ಎದ್ದು ನಿಂತ್ಕೊಂಡು ಹೇಳಿದ್ರು. ಇಷ್ಟೊತ್ತಿಗೆ ನನಗೆ ಪ್ರಜ್ಞೆನೇ ಇರಲಿಲ್ಲ. ನಾನು ನನ್ನ ಧ್ವನಿಯ ಮೇಲ್ಭಾಗದಲ್ಲಿ ಅವನ ಮೇಲೆ ನಿಂದನೆಗಳನ್ನು ಕೂಗ್ತಾ ಹೋದೆ. ನನ್ನ ಧ್ವನಿಯನ್ನು ಕೇಳಿ ಅಮ್ಮ, ಅಜ್ಜ ಮತ್ತಿತರರು ನನ್ನ ಹತ್ರಕ್ಕೆ ಬಂದರು. ದಶಗ್ರೀವ, ಏನಾಯಿತು ಅಂತ ಅಜ್ಜ ನನ್ನ ಭುಜದ ಮೇಲೆ ಕೈ ಇಟ್ಟು ಕೇಳಿದ್ರು. ಎಲ್ಲರೂ ಸೇರ್ತಾ ಇರೋದನ್ನು ನೋಡಿ ಅಪ್ಪ ಮತ್ತು ಅವನ ಹೆಂಡತಿ ಇಬ್ಬರು ಎಚ್ಚರಗೊಂಡ್ರು. ತುಂಬ ಅಹಂಕಾರದಿಂದ ನನ್ನ ಕಡೆ ನೋಡಿದ್ರು. ನಾನು ನನ್ನ ದೃಷ್ಟಿಯನ್ನು ಸ್ವಲ್ಪವೂ ಕದಲಿಸದೆ ಅವರನ್ನೇ ನೋಡ್ತಾ ಇದ್ದೆ. ನನ್ನನ್ನು ಹಿಂದೆ ಕೇಳಿಕೊಂಡು ಅಜ್ಜ ಅಪ್ಪನ ಕಡೆ ನೋಡಿ ಕಟುವಾದ ಧ್ವನಿಯಲ್ಲೇ ಹೇಳಿದ್ರು, ವೈಷ್ಣವ, ನಾನು ಅಸುರರ ರಾಜ ಸುಮಾಲಿ. ಇವರು ನನ್ನ ಹೆಣ್ಮಕ್ಳು. ಅವರನ್ನು ನಿನ್ನ ಈ ಕೀಳು ಮಗ ಇದನ್ನಲ್ಲ ಕುಬೇರ ಅನ್ನೋನು, ಅವನು ಸೆರೆ ಹಿಡಿದು ಗುಲಾಮರನ್ನಾಗಿ ಮಾಡಿ ನಿನ್ನ ಹತ್ರಕ್ಕೆ ಕಳಿಸಿದ್ದಾನೆ. ಅವರನ್ನು ಮತ್ತೆ ಕರ್ಕೊಂಡು ಹೋಗೋಕ್ಕೆ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ನೀನು ನಿನ್ನ ಅಹಂಕಾರವನ್ನು ನಿಲ್ಲಿಸ್ತಿದ್ರೆ ನಿನ್ನ ಜೀವವನ್ನು ನಾನು ತೆಗೆಯೋಕ್ಕೂ ಹಿಂದೆ ಮುಂದೆ ನೋಡಲ್ಲ ಅಂತ ಅಂದ. ಆಗ ಅಪ್ಪ ಹೇಳ್ದ, ಸುಮಾಲಿ, ನೀನೇ ನನ್ನ ಋಣದಲ್ಲಿದ್ದೀಯಾ. ನಾನು ಇಷ್ಟು ವರ್ಷಗಳ ಕಾಲ ನಿನ್ನ ಹೆಣ್ಮಕ್ಳನ್ನ ನೋಡ್ಕೊಂಡಿದ್ದೀನಿ, ಅವರನ್ನು ಜೀವಂತವಾಗಿ ಇಟ್ಟಿದ್ದೀನಿ. ಜೊತೆಗೆ ಅವ್ರಿಗೆ ಮತ್ತು ಅವರ ಮಕ್ಕಳಿಗೆ ಇಷ್ಟು ದೀರ್ಘಕಾಲ ಆಹಾರವನ್ನು ಕೊಟ್ಟಿದ್ದೀನಿ. ನಿನಗೆ ನಿನ್ನ ಹೆಣ್ಮಕ್ಳನ್ನ ರಕ್ಷಿಸೋಕ್ಕೂ ಸಾಧ್ಯನೇ ಆಗಲಿಲ್ಲ. ಆಗ ಜೀವನಕ್ಕೋಸ್ಕರ ಹೆದರ್ಕೊಂಡು ಓಡ್ ಹೋಗಿದ್ದೆ. ಈಗ ನೀನು ಬಂದು ನನ್ನನ್ನು ಮತ್ತು ನನ್ನ ಮಗ ಕುಬೇರನನ್ನು ದೂಷಣೆ ಮಾಡ್ತಾ ಇದೀಯಾ.
ನೀನು ಸಾವಿನ ಭಯದಿಂದ ಹೆದರ್ತಿದ್ಯಾ, ಮತ್ತು ಈಗ ನೀನು ನನಗೆ ಬೆದರಿಕೆ ಹಾಕ್ತಾ ಇದೀಯಾ. ಈಗಲೇ ಹೊರಟು ಹೋಗು, ನಾನು ಯಾರು ಅಂತ ನಿಂಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ವಾ ಅಂತ ಅಹಂಕಾರದಿಂದಲೇ ಹೇಳ್ತಾ ಹೋದ್ರು. ಅಪ್ಪ ಹೇಳಿದ್ದನ್ನ ಕೇಳಿ ಅಮ್ಮಂಗೆ ಸಿಟ್ಟು ಬಂತು. ಅವಳು ಅಪ್ಪನನ್ನು ಹೊಡೆಯೋಕ್ಕೆ ಪ್ರಾರಂಭ ಮಾಡಿದ್ಲು. ಸಾಮಾನ್ಯವಾಗಿ ಮೃದುವಾಗಿ ಯಾವಾಗಲೂ ಇರ್ತಿದ್ದಂತಹ ನಮ್ಮ ಚಿಕ್ಕಮ್ಮಂದ್ರು ಕೂಡ ಅವನನ್ನು ಬೈಯಕ್ಕೆ ಶುರು ಮಾಡಿದ್ರು. ತನ್ನ ಸಂಬಂಧಿಕರು ಹತ್ರ ಇದ್ದಾರೆ ಅಂತ ತಿಳಿದು ಅಮ್ಮನಿಗೆ ಈಗ ಎಲ್ಲಿಲ್ಲದ ಧೈರ್ಯ ಬಂದಿತ್ತು. ನನ್ನ ಅಮ್ಮ ಮತ್ತು ಅವಳ ಸಹೋದರಿಯರು ಉತ್ಸಾಹದಿಂದ ಅಪ್ಪನನ್ನು ಹೊಡೆಯೋಕ್ಕೆ ಅಂತ ಹೋದರು. ಎಲ್ಲ ಶಕ್ತಿಯನ್ನು ಉಪಯೋಗಿಸಿ ಅಪ್ಪನನ್ನು ಹೊಡಿತಾ ಇದ್ರು. ನಾವೆಲ್ಲರೂ ಮೂಕರಾಗೆ ನೋಡ್ತಾ ಇದ್ವಿ. ಈ ಗೊಂದಲದಲ್ಲಿ ಅಮ್ಮ ಪ್ರಹಸ್ತನ ಆಯುಧವನ್ನು ಹಿಡಿದು ತಂದೆ ಕಡೆ ತೋರಿಸಿ ಹೇಳಿದ್ಲು, ಏ ದುಷ್ಟ, ನನ್ನ ತಂದೆಗೆ ನೀನು ಈಗಲೇ ಕ್ಷಮೆ ಯಾಚಿಸು, ಇಲ್ಲ ಅಂತಂದರೆ ನಾನು ಈ ಕ್ಷಣವೇ ನಿನ್ನ ಶಿರಚ್ಛೇದನ ಮಾಡ್ತೀನಿ. ನೀನು ಒಬ್ಬ ಮಹಿಳೆ ಕೈಯಲ್ಲಿ ಸತ್ತರೆ ನಿನಗೆ ಯಾವತ್ತೂ ಮೋಕ್ಷ ಅನ್ನೋದು ಸಿಕ್ಕೋದಿಲ್ಲ. ನಿನ್ನ ಕ್ರೂರನಾದ ಆ ಮಗ ಕುಬೇರ ನಮ್ಮೆಲ್ಲರ ಜೀವನವನ್ನು ನಾಶ ಮಾಡಿಬಿಟ್ಟ. ನೀನು ದುಷ್ಟ, ನಿನ್ನ ಕಾಮವನ್ನು ತೃಪ್ತಿಪಡಿಸಿಕೊಳ್ಳೋಕ್ಕೋಸ್ಕರ ನಮ್ಮನ್ನು ಜೀವಂತವಾಗಿಟ್ಟೆ. ನೀನು ನನ್ನ ಸಹೋದರಿಯರು ವಯಸ್ಸಿಗೆ ಬರೋಕ್ಕೆ ಮೊದಲೇ ಅವರನ್ನ ತಾಯಿಯರನ್ನಾಗಿ ಮಾಡಿಬಿಟ್ಟೆ. ಜೊತೆಗೆ ನಮ್ಮ ಶ್ರಮವನ್ನು ನಿನ್ನ ಸೇವೆಗೆ ಅಂತ ಬಳಸಿದೆ. ಈಗ ನೀನೇ ನಮಗೆ ಉಪಕಾರ ಮಾಡಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ನಿಂಗೆ ನಾಚಿಕೆ ಇಲ್ವಾ ಅಂತ ಅಮ್ಮ ಹೇಳ್ತಾ ಹೋದ್ಲು. ಅಪ್ಪ ಈಗ ಭಯದಿಂದ ನಡುಗ್ತಾ ಇದ್ರು. ಅವರ ದೇಹ ಬೆವರಿಂದ ಒದ್ದೆ ಆಗಿತ್ತು. ಆದರೂ ಕೂಡ ಅಷ್ಟೊಂದು ಹೊಡೆದ್ರೂ ಬೈದರೂ ಕೂಡ ಅವರ ಅಹಂಕಾರ ಕಿಂಚಿತ್ತೂ ಕಡಿಮೆ ಆಗಿರಲಿಲ್ಲ. ಚಿಕ್ಕಮ್ಮರಲ್ಲಿ ಒಬ್ಬಾಕೆ ಅವರನ್ನು ಒದ್ಲು ಮತ್ತು ಅವ್ರು ಕೆಳಕ್ಕೆ ಬಿದ್ದರು. ಆಗ ಅವ್ರ ಹೆಂಡತಿ ಗಲಾಟೆ ಮಾಡಿ ನಮ್ಮ ಅಮ್ಮನ ಪಾದಗಳನ್ನು ಹಿಡಿದು ಕ್ಷಮೆ ಯಾಚಿಸಿದ್ಲು. ಅಮ್ಮ ಅವಳಿಗೂ ಕೂಡ ಹೊಡೆದ್ಲು. ನೀನೊಬ್ಬ ಕ್ರೂರ ಮಹಿಳೆ, ನಮ್ಮನ್ನು ಪ್ರಾಣಿಗಳಿಗಿಂತ ಕೆಟ್ಟದಾಗಿ ನಡೆಸ್ಕೊಂಡಿಯಲ್ಲ, ಆಗ ನಿನಗೆ ನಮ್ಮ ಬಗ್ಗೆ ಯೋಚನೆ ಬರಲಿಲ್ವಾ ಅಂತ ಕೇಳಿದ್ಲು. ಅವಳು ಬಿಕ್ಕಿ ಬಿಕ್ಕಿ ಅಳ್ತಾನೆ ಇದ್ಲು. ಆ ನಂತರ ಬಟ್ಟೆಯನ್ನು ಸರಿಯಾಗಿ ಹೊದ್ಕೊಂಡು ಕ್ಷಮೆ ಕೇಳ್ತಾ ಇದ್ಲು. ಆದರೆ ಅಮ್ಮಂಗೆ ಕರುಣೆ ಬರಲೇ ಇಲ್ಲ. ಅಮ್ಮ ಅಪ್ಪನಿಗೆ ಹೇಳಿದ್ಲು, ಅಯೋಗ್ಯ, ನಿನ್ನ ಕುಬೇರನ ಕತ್ತರಿಸಿದ ತಲೆಯನ್ನು ನಾನು ನಿನಗೆ ತೋರ್ಸೋಕ್ಕೆ ಅಂತ ಇಷ್ಟಪಡ್ತೀನಿ. ನಾನು ನಿನ್ನನ್ನು ಅವನ ರಕ್ತದಲ್ಲಿ ಸ್ನಾನ ಮಾಡಿಸ್ತೀನಿ, ಆ ನಂತರವೇ ನಿನ್ನನ್ನು ಕೊಲ್ತೀನಿ ಅಂತ ಅಪ್ಪನಿಗೆ ಮತ್ತೆ ಮತ್ತೆ ಒದಿತಾನೆ ಹೇಳ್ತಾ ಇದ್ಲು. ಅವರನ್ನು ಬೈತಾನೆ ಅವರು ಮಾಡಿದ ಅನ್ಯಾಯಗಳನ್ನು ಆಕೆ ವಿವರಿಸ್ತಾ ಹೋದ್ಲು. ನಮ್ಮ ಅಮ್ಮ ಮತ್ತು ಚಿಕ್ಕಮ್ಮಂದ್ರನ್ನ ಅಪ್ಪ ನಡೆಸ್ಕೊಂಡ ರೀತಿಯನ್ನು ಕೇಳಿ ನನಗೆ ದಿಗ್ಭ್ರಮೆ ಆಯಿತು. ಅಜ್ಜ ನಮ್ಮನ್ನು ಕುಟೀರದಿಂದ ಹೊರಗಡೆ ಕರ್ಕೊಂಡು ಹೋದರು. ನನ್ನ ಅಪ್ಪನ ಮೇಲೆ ಕೋಪ ಮಾಡಿಕೊಂಡು ನಾನು ಕೂಡ ನಮ್ಮ ಕುಟೀರಕ್ಕೆ ಹಿಂತಿರುಗಿದೆ. ಎಲ್ಲರೂ ಹೊರಡಕ್ಕೆ ಈಗ ಸಿದ್ಧವಾಗಿದ್ದರು. ನನಗೆ ಮನಸ್ಸು ತಲ್ಲಣಗೊಂಡಿತು. ಸ್ವಂತ ಮಗನಿಗಿಂತ ಧರ್ಮಕ್ಕೆ ಹೆಚ್ಚು ಮಹತ್ವ ನೀಡುತ್ತಲ್ಲ ಇದು ಎಂಥ ಧರ್ಮ ಅನ್ನಿಸ್ತು. ಹಾಗೆಯೇ ಎಲ್ಲರ ಮುಂದೆ ನನಗೆ ಅವಮಾನ ಆಗಿತ್ತಲ್ಲ, ನನಗೆ ನಾನೇ ಕುಂಟ ಆದ್ನ ಅನ್ನೋ ಹಾಗೆ ಅನ್ನಿಸ್ತು. ನನಗೆ ಸತ್ತು ಹೋಗಬೇಕು ಅಂತ ಅನ್ನಿಸ್ತು. ಆತ್ಮಹತ್ಯೆ ಮಾಡ್ಕೊಂಬಿಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಕುಂಭಕರ್ಣ ನನ್ನ ಪಕ್ಕದಲ್ಲಿ ಕೂತಿದ್ದ. ಅವನು ಹೇಳ್ದ, ದಶಗ್ರೀವ, ನಾವು ಹೊರಟು ಬಿಡೋಣ, ಎಲ್ಲರೂ ಸಾಮಾನು ಕಟ್ಟಿ ಸಿದ್ಧರಾಗಿದ್ದಾರೆ ಅಂದ. ನಾನು ಆಗ ನನ್ನ ಆಲೋಚನೆಯ ಸುರುಳಿಯಿಂದ ಹೊರಗಡೆ ಬಂದೆ. ನನ್ನ ಜೀವನ, ನನ್ನ ಭೂತಕಾಲ ಮತ್ತು ಈಗಾಗಿರೋ ಈ ಬದಲಾವಣೆ, ಇವುಗಳೆಲ್ಲದರ ಬಗ್ಗೆ ನನಗೆ ಕರುಣೆ ಉಂಟಾಯಿತು. ನನ್ನ ಕೋಪ ನನ್ನ ಮನಸ್ಸಿಂದ ನನ್ನ ಕಣ್ಣುಗಳಿಗೆ ಹರಡಿತು. ಕುಂಭಕರ್ಣ ಆವಾಗ ನನ್ನ ಭುಜದ ಮೇಲೆ ಕೈ ಇಡ್ತಾ ಹೇಳ್ತಾ, ದಶಗ್ರೀವ ಅಂತ ಅಂದ. ಆದರೆ ನಾನು ಅವನ ಮಾತನ್ನ ಕೇಳಲೇ ಇಲ್ಲ. ಸಿಟ್ಟು ಮಾಡಿಕೊಂಡು, ಏ ಕುಂಭಕರ್ಣ, ನನ್ನನ್ನು ಬಿಟ್ಟುಬಿಡು ಅಂತ ಹೇಳಿದೆ. ನನ್ನ ಕಣ್ಣಲ್ಲಿದ್ದ ಕೋಪವನ್ನು ನೋಡಿ ಅವನು ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡ ಅಂತ ಕಾಣುತ್ತೆ. ನಾನು ಯಾವತ್ತೂ ಈ ಥರದ ಅವ್ಯವಸ್ಥೆಯನ್ನು ಅನುಭವಿಸೇ ಇರಲಿಲ್ಲ. ಕುಟೀರದಲ್ಲಿದ್ದಂತಹ ನನ್ನ ಕತ್ತಿಯನ್ನು ತಗೊಂಡು ನನ್ನ ಕೈಯಲ್ಲಿ ಪಂಜು ಹಿಡ್ಕೊಂಡೆ. ಯಾರನ್ನು ಲಕ್ಷ್ಯ ಮಾಡದೆ ಹೊರಗಡೆ ಹೊರಟೋದೆ. ನನ್ನ ಸುತ್ತಲಿದ್ದ ಶೀತಗಾಳಿ ನನ್ನಲ್ಲಿ ಉರಿತಿದ್ದಂತಹ ಬೆಂಕಿಯನ್ನು ಕಡಿಮೆ ಮಾಡೋಕ್ಕೂ ಕೂಡ ಸಾಧ್ಯವಾಗದೆ ಒದ್ದಾಡ್ತಿತ್ತು. ತಂಪಾದ ಗಾಳಿಯ ಪ್ರತಿ ಸಣ್ಣ ವಾಸನೆಯೂ ನನ್ನಲ್ಲಿ ಉಲ್ಬಣ ಆಗ್ತಿದ್ದ ಸಿಟ್ಟನ್ನು ಹೆಚ್ಚಿಸ್ತಾ ಹೋಗ್ತಿತ್ತು. ನನ್ನ ಕಾಲುಗಳು ನಡೀತಾನೆ ಇರಲಿಲ್ಲ. ಅವಾಗ ನಡೀತಿದ್ದಿದ್ದು ನನ್ನ ಕೋಪ ಮಾತ್ರ. ನನ್ನ ಪಾದಗಳನ್ನು ಚುಚ್ಚುತ್ತಾ ಇದ್ದ ಮುಳ್ಳುಗಳ ಬಗ್ಗೆ ಕೂಡ ನಾನು ಯಾವತ್ತೂ ಕಾಳಜಿ ವಹಿಸದೇ ಇರಲಿಲ್ಲ. ಹಾಗೆ ನಡೀತಾನೇ ಇದ್ದೆ. ಕಾಡು ಪ್ರಾಣಿಗಳಿಗೂ ಕೂಡ ನಾನು ಹೆದರ್ಕೊಳ್ಳೇ ಇಲ್ಲ. ನನ್ನ ಜೀವನವನ್ನು ಇವತ್ತು ಕೊನೆ ಮಾಡ್ಕೊಂಡ್ಬಿಡ್ಬೇಕು ಅಂತ ಅಂದ್ಕೊಂಡೆ. ವೇಗವಾಗಿ ಯಾವುದೋ ದಿಕ್ಕಿನ ಕಡೆಗೆ ಹೆಜ್ಜೆ ಹಾಕ್ತಾ ಹೋದೆ. ಇದು ನನಗೆ ಯಾಕೆ ಸಂಭವಿಸ್ತು? ನಾನು ದಶಗ್ರೀವ,
ದಶಗ್ರೀವ ಯಾಕಾದೆ ನಾನು? ನಾನು ಆರ್ಯ ಅಂತ ಎಷ್ಟು ದಿವಸ ಭಾವಿಸ್ಕೊಂಡು ಇಷ್ಟು ದಿವಸ ಬದುಕಿದ್ನಲ್ಲ, ನನ್ನನ್ನು ಒಬ್ಬ ಆರ್ಯ ಅಂತ ಅಂದ್ಕೊಂಡು ಹೆಮ್ಮೆಯಿಂದ ಹೇಳ್ಕೊಳ್ತಿದ್ನಲ್ಲ. ಆದರೆ ಇವತ್ತು ಅಪ್ಪನ ಮಾತುಗಳು ಕರಗಿದ ಸೀಸದ ಹಾಗೆ ನನ್ನ ಕಿವಿಲಿ ಬಿದ್ದವು. ಅವುಗಳು ನನ್ನ ಸ್ವಾಭಿಮಾನವನ್ನೇ ಕರಗಿಸ್ಬಿಟ್ವಲ್ಲ. ನಾನು ನನ್ನ ಸಾಮರ್ಥ್ಯವನ್ನು ಸಾಬೀತು ಮಾಡಬೇಕು ದೇವತೆಗಳ ಜೊತೆ ಅಂತ ಅಂದ್ಕೊಂಡಿದ್ದೆ. ನಾನು ಸೋತೆ ಹೋದೆ. ದೇವತೆಗಳಿಗೆ ಜೊತೆಯಾಗಿ ಹೋಗಬೇಕು ನಾನು, ಈ ಥರ ಎಲ್ಲ ಭಾವಿಸ್ಕೊಂಡಿದ್ನಲ್ಲ. ಎಂಥ ಕೆಲಸ ಆಯ್ತಲ್ಲ. ನಾನು ಮಗನ ಆಸೆಯಿಂದ ಹುಟ್ಟಲಿಲ್ಲ, ಅಂದರೆ ಕೇವಲ ಕಾಮದ ಕ್ರಿಯೆಯಿಂದ ಹುಟ್ಟಿದವನ. ಎಂತಹ ನಾಚಿಕೆಗೇಡಿನ ಸಂಗತಿ ಅಲ್ವಾ ಇದು. ಅಂದರೆ ನಾನು ಆರ್ಯನೇ ಅಲ್ಲ. ಹಾಗಾದ್ರೆ ನಾನು ಯಾರು? ಮಹಾನ್ ಪೌಲಸ್ತ್ಯನ ಕುಲಕ್ಕೆ ಸೇರಿದವನಲ್ವಾ ನಾನು? ಮಹಾದೇವ, ಇದು ನಿಜವಾ ಅಂತ ನಾನು ನನ್ನ ಮನಸ್ಸಲ್ಲೇ ಶಿವನನ್ನು ಪ್ರಾರ್ಥನೆ ಮಾಡ್ಕೊಂಡು ಕೇಳ್ತಾ ಹೋದೆ. ಅಸಂಖ್ಯಾತ ಪ್ರಶ್ನೆಗಳು ನನ್ನಲ್ಲಿ ಹುಟ್ಟುತ್ತಾನೆ ಇದ್ವು. ಅವು ನನ್ನನ್ನು ಉಸಿರುಗಟ್ಸಕ್ಕೆ ಅಂತ ಪ್ರಾರಂಭ ಮಾಡಿದ್ವು. ಇವತ್ತು ಅಂಥ ವಿಷಯ ಯಾಕೆ ಸಂಭವಿಸ್ತು? ಇದನ್ನು ಕೇಳಕ್ಕೆ ಮೊದಲೇ ನಾನು ಯಾಕೆ ಸಾಯಲಿಲ್ಲ? ಅಪ್ಪ ಯಾಕೆ ಇಷ್ಟೊಂದು ಕ್ರೂರರಾದರು? ಅಜ್ಜ ಇವತ್ತೇ ಯಾಕೆ ಬರಬೇಕಾಗಿತ್ತು? ಅವನು ಹಾಗೆ ಮಾಡಬಾರ್ದಾಗಿತ್ತು ಅಂತ ಕಾಣುತ್ತೆ. ತನ್ನ ಹೆಣ್ಣು ಮಕ್ಕಳನ್ನು ನೋಡದೆ ಇಷ್ಟು ವರ್ಷ ಅವನಿರಲಿಲ್ವಾ? ಆವಾಗೆಲ್ಲ ಅವನಿಗೆ ಸೇಡ್ ತೀರಿಸ್ಕೋಬೇಕು ಅಂತ ಅನ್ನಿಸ್ಲಿಲ್ವಾ? ಅಥವಾ ಅವನ ರಕ್ತ ಅಷ್ಟು ತಣ್ಣಗಿದೆಯಾ? ಸಾವಿನ ಮುಖದಲ್ಲಿ ಪ್ರೀತಿಯ ಜೀವನಕ್ಕಾಗಿ ಓಡೋ ಹಸುರು ಕುಲಕ್ಕೆ ಸೇರಿದವನ ಇವನು? ಇಲ್ಲ, ಇದೆಲ್ಲ ಒಂದು ಸ್ವಪ್ನ ಅಂತ ಕಾಣುತ್ತೆ ಅಂತ ಯೋಚನೆ ಮಾಡ್ತಾನೆ ಸರಸರ ನಡೀತಾನೇ ಇದ್ದೆ. ಈ ಆಲೋಚನೆಗಳ ಕೋಪದಿಂದ ನಾನು ನಡೀತಾ ಇದ್ದ ಹಾಗೆ ನನ್ನ ಕಾಲು ಬೆರಳು ಒಂದು ಚೂಪಾದ ಬಂಡೆ ಮೇಲೆ ಒತ್ಕೊಂತು. ನನ್ನ ಎಡಗೈನ ಕಾಲು ಬೆರಳಿಗೆ ಗಾಯ ಆಯಿತು. ನಾನು ಕಣ್ಣು ಮುಚ್ಚಿ ಹೇಳಿದೆ, ಮಹಾದೇವ, ದಯವಿಟ್ಟು ಇದನ್ನೆಲ್ಲ ಬದಲಾಯಿಸ್ಬಿಡು. ನಾನು ಮತ್ತೆ ಆರ್ಯನಾಗೆ ಬದುಕ್ತೀನಿ, ಆರ್ಯನಾಗೆ ಇರ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊತ ಹೋದೆ. ನಮ್ಮ ಅಮ್ಮನ ಕಣ್ಣುಗಳಲ್ಲಿದ್ದ ಅಸಹಾಯಕತೆಯನ್ನು ನೋಡಿದ ನಂತರ ನನ್ನ ಹೃದಯ ತುಂಬ ದುಃಖಿತವಾಗಿತ್ತು. ಅವಳು ಅಳೋ ಮುಖ, ಅವಳ ತಂಗಿಯರ ನೋವು, ಇಷ್ಟು ದಿನ ಅವಳು ಅನುಭವಿಸಿದಂಥ ಗುಲಾಮಗಿರಿ ಅಂತ ಭಾವನೆ, ಇವೆಲ್ಲವೂ ನನ್ನ ಮನಸ್ಸಿನಲ್ಲಿ ಹಾದು ಹೋದವು. ನಿರಂತರ ತಾರತಮ್ಯ ಮಾಡಿದ್ನಲ್ಲ ಈ ಅಪ್ಪ. ಯಜ್ಞವೇದಿ ಅಥವಾ ಅಪ್ಪನ ಕುಟೀರಕ್ಕೆ ನಾವು ಯಾವತ್ತೂ ಪ್ರವೇಶ ಮಾಡದೇ ಇರೋ ಹಾಗೆ ನಿಷೇಧ ಮಾಡಿದ್ದ ಅಲ್ವಾ? ಎಲ್ಲವೂ ಈಗ ನನ್ನ ಕಣ್ಣು ಮುಂದೆ ನಿಧಾನವಾಗಿ ಬರ್ತಾ ಹೋದ್ವು. ನಾನೇ ಅಜ್ಞಾನಿ ಅಲ್ವಾ? ನಾನು ಆರ್ಯ ಅಂತ ನಂಬ್ಕೊಂಡು ಬದುಕ್ಬಿಟ್ಟಿದ್ದೆ. ಅಜ್ಞಾತ ಇತಿಹಾಸವನ್ನು ಬಹಿರಂಗಪಡಿಸಿದಾಗ ಅದು ಯಾವಾಗಲೂ ಕುಟುಕ್ತಾ ಇರುತ್ತಲ್ವಾ? ಆದರೆ ಈಗ ನಾನು ಎಲ್ಲವನ್ನೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡೆ. ನನ್ನ ಗಾಯವನ್ನು ನಾನು ನಿರ್ಲಕ್ಷ್ಯ ಮಾಡಿಕೊಂಡು ನನ್ನ ಪಂಜನ್ನು ಹಿಡ್ಕೊಂಡು ಸರ ಮತ್ತೆ ಮುಂದೆ ನಡೆಯೋಕ್ಕೆ ಪ್ರಾರಂಭ ಮಾಡಿದೆ. ಇಷ್ಟು ವರ್ಷಗಳ ಕಾಲ ನನ್ನ ಅಮ್ಮನ ಮುಖದ ಮೇಲಿದ್ದ ನೋವನ್ನು ಈಗ ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇದೆ. ಯಾವಾಗಲೂ ಪರದೆ ಹಿಂದೆ ತನ್ನನ್ನು ಸೀಮಿತ ಮಾಡಿಕೊಂಡಿದ್ದು ಅವಳು ಮೂರ್ಖತನ ಅಂತಲೇ ನಾನು ಅಂದ್ಕೊತಿದ್ದೆ. ಅವಳು ತುಂಬ ಮುಗ್ಧಳು ಅಂತ ನಾನು ಅಂದ್ಕೊಂಡಿದ್ದೆ.